ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಗಳಲ್ಲಿ ನಾವು ಮುಖ್ಯವಾಗಿ ಮೊದಲನೇ ಒಂದು ಅವಧಿಯಲ್ಲಿ ಪ್ರಮುಖ ಪರಿಕಲ್ಪನೆಗಳ ಅರ್ಥವನ್ನು ನೋಡಿದೀವಿ. 2ನೇ ಒಂದು ಅವಧಿಯಲ್ಲಿ ವಿಕಾಸದ ಸಾರ್ವತ್ರಿಕ ತತ್ವಗಳು ಯಾವುದಾವ ಅನ್ನೋದು ನೋಡಿದೀವಿ. 9 ಸಾರ್ವತ್ರಿಕ ತತ್ವಗಳನ್ನ ಇಲ್ಲಿ ನಾವು ಅಭ್ಯಾಸ ಮಾಡಿದೀವಿ. ಆಮೇಲೆ ಇಲ್ಲಿ 6 ಪ್ರಮುಖ ಪರಿಕಲ್ಪನೆಗಳ ಕುರಿತು ಅಭ್ಯಾಸ ಮಾಡಿದೀವಿ. ಆಮೇಲೆ 3ನೇ ಅವಧಿಯಲ್ಲಿ ನಾವು ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು ಅಥವಾ ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಕುರಿತು ಅಭ್ಯಾಸ ಮಾಡ್ತಾ ಇದೀವಿ. ಅದರಲ್ಲಿ ಪ್ರಮುಖವಾಗಿ 2 ಅಂಶಗಳು ಬರ್ತಾವ ಅಂತ ಹೇಳಿದ್ ನಾನು. ಒಂದು ಅನುವಂಶೀಯತೆ ಮತ್ತು ಇನ್ನೊಂದು ಪರಿಸರ ಅಂತ. ಅದ್ರಾಗ ನಾವು ಅನುವಂಶೀಯತೆ ಕುರಿತ ನಾವು ಅಭ್ಯಾಸ ಮಾಡ್ತಾ ಇದೀವಿ. ಅದರಲ್ಲಿ ಆಮೇಲೆ ವಿಶೇಷವಾಗಿ ಈ ಅನುವಂಶೀಯತೆಗೆ ಸಂಬಂಧಿಸಿದಂತೆ ಯಾವ ಅಂಶಗಳನ್ನ ನಾವು ತಿಳ್ಕೊಂಡಿದ್ದೇವೆ ಅಂತಂದ್ರೆ, ಮೊದಲನೇದು ಅನುವಂಶೀಯತೆಯ ಅರ್ಥವನ್ನು ನೋಡ್ಕೊಂಡಿದ್ದೇವೆ. ಆಮೇಲೆ ಪರಿಸರದ ಅರ್ಥವನ್ನು ನೋಡ್ಕೊಂಡಿದ್ದೇವೆ ಮತ್ತು ಅನುವಂಶೀಯತೆ ಮತ್ತು ಪರಿಸರಕ್ಕಿರುವಂತಹ ವ್ಯತ್ಯಾಸಗಳು, ಇಲ್ಲಿ ಪ್ರಮುಖವಾಗಿ 3 ವ್ಯತ್ಯಾಸಗಳನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಆಮೇಲೆ 4ನೇ ಅಂಶ ಅನುವಂಶೀಯತೆ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಪ್ರಮುಖ ಪದಗಳ ಕುರಿತು, ಶಬ್ದಗಳ ಕುರಿತು ನಾವು ತಿಳ್ಕೊಂಡಿದ್ದೇವೆ. ಇವು 9 ಪದಗಳನ್ನ ನಾವು ತಿಳ್ಕೊಂಡಿದ್ದೇವೆ, ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಅದಾವ, ಅವುಗಳನ್ನ ನೋಡಿದ್ವಿ. ಆಮೇಲೆ ಸಂತಾನೋತ್ಪತ್ತಿಯ ಹಂತಗಳು ಅಂತ ಹೇಳಿ ಬರ್ತಾವ, ಅವುಗಳನ್ನು ಕೂಡ ಅಭ್ಯಾಸ ಮಾಡಿದ್ವಿ. ಇವ ಟೋಟಲ್ 3 ಹಂತಗಳು ಅದಾವ. ಒಂದನೇದು ಪ್ರೀ ಫರ್ಟಿಲೈಸೇಷನ್ ಸ್ಟೇಜ್, ಎರಡನೇದು ಫರ್ಟಿಲೈಸೇಷನ್ ಸ್ಟೇಜ್, ಮೂರನೇದು ಪೋಸ್ಟ್ ಫರ್ಟಿಲೈಸೇಷನ್ ಸ್ಟೇಜ್ ಅಂತ ಹೇಳಿ ಬರ್ತದೆ. ಅವುಗಳ ಕುರಿತು ಅಭ್ಯಾಸ ಮಾಡಿದ್ವಿ. ಆಮೇಲೆ ವರ್ಣತಂತುಗಳ ಅರ್ಥ ಮತ್ತು ಗುಣಾಣುಗಳ ಅರ್ಥ, ಇವನ್ನೆಲ್ಲಾನು ಕೂಡ ಕಳೆದ ಅವಧಿಯಲ್ಲಿ ನೋಡಿದ್ದೇವೆ. ಇನ್ನು ಎರಡೇ ಅಂಶಗಳು ಇದ್ರಾಗ ಉಳಿದಿದಾವ. ಒಂದು ಅವಳಿಗಳು ಮತ್ತು ಎರಡನೇದು ಅನುವಂಶೀಯ ನಿಯಮಗಳು ಅಂತದವ. ಇವುಗಳ ಕುರಿತು ನಾವು ನೇರವಾಗಿ ಈಗ ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ಮೊದಲನೇದು, ಈಗ ನಾವು ಕೊನೆ ಪೀರಿಯಡ್ನಾಗ ಸಂತಾನೋತ್ಪತ್ತಿ ಹಂತಗಳು, ಮಗು ಹೆಂಗ್ ಹುಟ್ಟದ ಅನ್ನೋದು ನಾವು ಅಭ್ಯಾಸ ಮಾಡಿದ್ವಿ. ಇನ್ನು ಅವಳಿಗಳು ಹುಟ್ಟಾವಲ್ಲ, ಅವಳಿ ಜವಳಿ ಅಂತ ಹೇಳಿ ಕರಿತಾವ ನಾವು ಸಾಮಾನ್ಯ ಭಾಷೆಯಲ್ಲಿ. ಸೊ ಆ ಟ್ವಿನ್ಸ್ ಮಕ್ಕಳು ಯಾವ ರೀತಿ ಹುಟ್ಟಾವ ಅನ್ನೋದು ನೋಡ್ಬೇಕು. ಮತ್ತೆ ಟ್ವಿನ್ಸ್ ಮಕ್ಕಳಲ್ಲಿ ಎಷ್ಟು ಪ್ರಕಾರಗಳು, ಎರಡು ಟ್ವಿನ್ಸ್ ಅಂದ್ರೆ 2, ಬಟ್ ಆ 2 ಕೂಡ ಪ್ರಕಾರಗಳು ಇರ್ತಾವ. ಅವುಗಳ ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಇದು ಬಹಳ ಇಂಟ್ರೆಸ್ಟಿಂಗ್ ಅದ, ತಾವು ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಮತ್ತೆ ಎಕ್ಸಾಮ್ದಾಗೂ ಕೂಡ ಇದ್ರ ಕುರಿತು ಬಹಳಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳುವಂತ ಸಾಧ್ಯತೆ ಇರ್ತದೆ. ಸೊ ಮೊದಲನೇದು ಅವಳಿಗಳು ಇಂಗ್ಲಿಷ್ನಾಗ ನಾವು ಏನಂತ ಕರಿತೀವಿ ಹೇಳ್ರಿ, ಟ್ವಿನ್ಸ್ ಅಂತ ಹೇಳಿ ಕರಿತೀವಿ. ಒಂದೇ ಗರ್ಭಧಾರಣೆಯಲ್ಲಿ 2 ಮಕ್ಕಳು ಅಂದ್ರೆ ಇಬ್ಬರು ಮಕ್ಕಳು ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು ಹುಟ್ಟೋದಕ್ಕೆ ನಾವೇನ್ ಕರಿತೀವಿ ಹೇಳ್ರಿ, ಅವಳಿಗಳು. ಆಕ್ಚುಲಿ ಅವಳಿಗಳು ಅಂತಂದ್ರೆ 3 ಹುಟ್ಟ್ರ ತ್ರಿವಳಿಗಳು ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಅವಳಿಗಳು ತ್ರಿವಳಿಗಳು ಹುಟ್ಟುತ್ತವ. ಅದಕ್ಕಿಂತನೂ ಹೆಚ್ಚಿಗೆ ರೇರ್ ಕೇಸ್ನಾಗ 4, 5, 6. ಈಗ 2 ದಿವಸದ ಕಡೆ ಆಸ್ಟ್ರೇಲಿಯಾದಾಗ ಒಬ್ಬ ಹೆಣ್ಮಗಳು 4 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾಳ. ಸೊ ಇಂಥವು ರೇರ್ ಅಲ್ಲೊಂದಿಲ್ಲೊಂದು ಕೇಸ್ ಇರ್ತದೆ. ಬಟ್ ವಿಶೇಷವಾಗಿ ಟ್ವಿನ್ಸ್ ಮಕ್ಕಳಿಂದಲ್ಲ ಇವ್ರು ಹುಟ್ಟೋದ ಸಾಧ್ಯತೆ ಏನಿರ್ತದಲ್ಲ ಅದು ಹೆಚ್ಚಿರ್ತದೆ, ತ್ರಿವಳಿಗಳು ಮತ್ತು 4ಕ್ಕಿಂತ. ಓಕೆ, ಇನ್ನು ಒಂದ್ ಸರಳ ಉದಾಹರಣೆ ಜೊತೆಗೆ ನಾವು ನೋಡೋದಾದ್ರೆ, ಈ ಟ್ವಿನ್ಸ್ ಮಕ್ಕಳಿಂದಲ್ಲ ಇವು ಯಾವ ರೀತಿ ಅಂದ್ರೆ ಟ್ವಿನ್ಸ್ ಅಂದ್ರ ಅವಳಿಗಳತ್ತಂದ್ರೆ ಏನು ಅನ್ನೋದಕ್ಕೆ ನಾವು ಒಂದು ನೋಡೋದಾದ್ರೆ, ಈಗ ತಾಯಿಯಿಂದ ಒಂದು ಅಂಡಾನು ಬರ್ತದ, ಆಮೇಲೆ ತಂದೆಯಿಂದ ಬರುವಂತ ವೀರ್ಯಾಣು ಜೊತೆಗೆ ಅದಕ್ಕೆ ಕೊಡ್ತದ. ಅದು ವೀರ್ಯಾಣು ಅಂಡಾನು ಜೊತೆಗೆ ಕೂಡ್ತದ. ಆಮೇಲೆ ಇವೆರಡು ಸೇರಿದ ಕೂಡಲೇ ಏನಾಗ್ತದೆ ಹೇಳ್ರಿ, ಜೈಗೋಟ್ ತಯಾರಾಗ್ತದೆ, ಯುಗ್ಮಜ ತಯಾರಾಗ್ತದೆ. ಆಮೇಲೆ ಆ ಜೈಗೋಟ್ ಬೆಳೆಯುತ್ತಾ ಏನಾಗ್ತದೆ ಹೇಳ್ರಿ, ಒಂದು ಮಗುವಿನ ರೂಪವನ್ನು ತಾಳ್ತದೆ. ಭ್ರೂಣ ಆಗ್ತದೆ, ಭ್ರೂಣ ಆಗ್ತದೆ ಒಂದು ಮಗು ಆಗ್ತದೆ. ಫಿಟಸ್ ಅಂತ ಹೇಳಿ ಮತ್ತೊಂದು ಹಂತ ಕೂಡ ಬರ್ತದೆ ಭ್ರೂಣಕ್ಕಿಂತ ಮೊದಲ. ಸೊ ಇವು ಕೆಲವೊಮ್ಮೆ ವಿಶೇಷ ಸಂದರ್ಭಗಳಲ್ಲಿ ಈ ಒಂದು ಮಗು ಆಗೋ ಬದ್ಲಿ 2 ಮಕ್ಕಳು ಆಗ್ತಾವ. ಅದಕ್ಕೆ ನಾವು ಅವಳಿಗಳು ಅಂತ ಹೇಳಿ ಕರಿತೇವೆ. ಅಂಡಾನು ವೀರ್ಯಾಣು ಸೇರಿ ಜೈಗೋಟ್ ತಯಾರಾಗ್ತದೆ, ಜೈಗೋಟ ಮುಂದೆ ಭ್ರೂಣ ಆಗ್ತದೆ, ಭ್ರೂಣದಿಂದ ಒಂದು ಮಗು ಜನ್ಮ ಆಗ್ತದೆ. ವಿಶೇಷ ಸಂದರ್ಭದಲ್ಲಿ 2 ಮಕ್ಕಳು ಹುಟ್ಟುತ್ತವ, ಅದಕ್ಕೆ ನಾವು ಅವಳಿಗಳು ಅಂತ ಹೇಳಿ ಕರಿತೀವಿ. ಇನ್ನು ಆ ವಿಶೇಷ ಸಂದರ್ಭ ಯಾವುದು, ಅವಳಿಗಳು ಹುಟ್ಟುವಂತ ವಿಶೇಷ ಸಂದರ್ಭ ಯಾವ್ದು ಅನ್ನೋದು ನೋಡ್ರೆ, ಇದ್ರಾಗ ಅವಳಿಗಳದಾಗ 3 ಪ್ರಕಾರಗಳು ಬರ್ತಾವ. ಅದ್ರ ಮೊದಲನೇದೇನಿದಲ್ಲ ಇದನ್ನ ನೀವು ಬರ್ಕೊಳ್ರಿ, ಸಮರೂಪ ಅವಳಿಗಳು ಅಂತ ಹೇಳಿ ಬರ್ತದ. ಇಂಗ್ಲಿಷ್ನಾಗ ಇದಕ್ಕ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳಿ ಕರೀತಾರೆ, ಸಮರೂಪ ಅವಳಿಗಳು. ಇದು ಹೆಂಗಾಗ್ತದ, ಸಮರೂಪ ಅವಳಿಗಳು 2 ಮಕ್ಕಳು ಹೆಂಗ್ ಹುಟ್ಟಾವ ಅನ್ನೋದು ನೋಡ್ರಿ. ಒಂದು ಅಂಡಾನು ಮತ್ತು ಒಂದು ವೀರ್ಯಾಣು, ಇವೆರಡೂ ಸೇರಿ ಒಂದು ಜೈಗೋಟ್ ಆಗ್ತದ. ಆಮೇಲೆ ನಂತರ ಆ ಜೈಗೋಟ್ ಇದ್ದದ ಏನಾಗ್ತದೆ ಹೇಳ್ರಿ, ಆ ಜೈಗೋಟ್ ಇದ್ದದ 2 ಭಾಗಗಳಾಗಿ ವಿಭಜನೆ ಆಗ್ತದೆ. ಗೊತ್ತಾಯ್ತಲ್ಲ. ಇಲ್ಲಿ ಮತ್ತೊಮ್ಮೆ ನಿಮ್ಗೆ ಚಿತ್ರ ಮೂಲಕ ಕೇಳ್ಬೇಕಾದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಮೇಲ, ಆಮೇಲೆ ಇಲ್ಲಿ ಫಿಮೇಲ. ಮೇಲದಿಂದ ಏನ್ ಬರ್ತದ, ಸ್ಪರ್ಮ. ಆಮೇಲೆ ಇಲ್ಲಿ ಫಿಮೇಲದಿಂದ ಓಮ. ಇವೆರಡು ಸೇರಿ ಎಗ್ ಬರ್ತದ. ಎಗ್ ಅಂತ ಈ ಎತ್ ಬರ್ಕೊಳ್ಬೇಕು.
ಇವೆರಡೂ ಸೇರಿದ ಕೂಡಲೇ ಆಗುವಂತ ಪ್ರೊಸೆಸ್ ಐತಿ, ಅದಕ್ಕೆ ನಾವೇನ್ ಕರಿತೀವಿ ಹೇಳ್ರಿ, ಝೈಗೋಟ್ ಅಂತ ಹೇಳಿ ಕರಿತೇವಿ. ಹಾ, ಈ ಝೈಗೋಟ್ ಉತ್ಪನ್ನ ಇದಾಗ್ತದೆ, ತಯಾರಾಗ್ತದೆ. ಆಮೇಲೆ ಈ ಇದೇನೈತಿಲ್ಲ, ಎರಡು ಝೈಗೋಟ್ ತಯಾರಾಗ್ತದೆ. ಈ ಝೈಗೋಟ್ ಇದ್ದದ ಎರಡು ಭಾಗಗಳಾಗಿ ವಿಭಜನೆ ಆಗ್ತದೆ. ಈ ಝೈಗೋಟ್ ಮುಂದೆ ಹೋಗಿ ಎರಡು ಭಾಗಗಳಾಗಿ ವಿಭಜನೆ ಆಗ್ತದ. ಆವಾಗ ಏನಾಗ್ತದೆ ಹೇಳ್ರಿ, ಎರಡು ಮಕ್ಕಳು ಹುಡ್ತಾರೆ, ಎರಡು ಅವಳಿ ಮಕ್ಕಳು ಹುಡ್ತಾರೆ. ಎರಡು ಅವಳಿ ಹಿಂಗ ಒಂದು ವೀರ್ಯಾಣು ಒಂದು ಅಂಡಾಣು ಕೂಡಿ ಝೈಗೋಟ್ ತಯಾರಾಗಿ, ಝೈಗೋಟ್ ಎರಡು ಭಾಗಗಳಾಗಿ ಬೆಳವಣಿಗೆ ಹೊಂದುತ್ತಾ ಹೋಯ್ತಾ ತಿಳ್ಕೊಡಿ. ಈ ಕಡೆ ಒಂದು ಬೆಳವಣಿಗೆ ಹೊಂದಿತ್ತು, ಅವಾಗ ಅವಳಿ ಮಕ್ಕಳು ಹುಡ್ತಾರ. ಅಂತ ಅವಳಿ ಮಕ್ಕಳಿಗೆ ನಾವೇನ್ ಕರಿತೇವೆ ಹೇಳ್ರಿ, ಸಮರೂಪ ಅವಳಿಗಳು ಅಂತ ಹೇಳಿ ಕರಿತೇವೆ. ಯಾಕೆ ಸಮರೂಪ ಅವಳಿಗಳು ಅಂತ ಹೇಳಿ ಕರಿತೇವೆ ಅಂತಂದ್ರ, ಈ ಕೆಳಗಿನ ಲಕ್ಷಣಗಳನ್ನ ಆ ಮಕ್ಕಳು ಹೊಂದಿರ್ತಾರ. ಉದಾಹರಣೆಗೆ ಒಂದೇದ್ ನೋಡ್ರಿ, ಉದಾಹರಣೆಗೆ ಯಾವ ರೀತಿ ವಿಶೇಷತೆ ಹೊಂದಿರ್ತಾರ ಅಂದ್ರೆ, ಇಬ್ಬರು ಮಕ್ಕಳು ಒಂದೇ ರೀತಿ ಕಾಣುತ್ತಾರೆ, ನೋಡಕ್ ಇಬ್ರು ಸೇಮ್ ಇರ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲಿ ಚಿಂಟು ಮತ್ತು ಬಂಟು ಅಂತಿದಾರ, ಅವ್ರು ನೋಡ್ರಿ ಇಬ್ರು ಕೂಡ ಸೇಮ್ ನೋಡಕ್ ಅಂತಾರೆ. ನಿಮಗೆ ಅವ್ರನ್ನ ಗುರ್ಸಕ್ ಆಗಂಗಿಲ್ಲ ಇವತ್ರಾಗ ಯಾರು ಇದಂತ. ಅವ್ರ ಹೆಸರು ಅವ್ರ ತಂದೆ ತಾಯಿಗಳು ಮಾತ್ರ ಗುರ್ತಾರ, ಸಾಮಾನ್ಯ ಜನಕ್ಕೆ ಅವ್ರಿಗೆ ಗುರ್ತಾಗಂಗಿಲ್ಲ. ಸೊ ಇಬ್ರು ನೋಡಕ ಒಂದೇ ರೀತಿ ಕಾಣ್ತಾರ, ಒಂದೇ ಲಕ್ಷಣ ಐತಿ. ಎರಡನೇದ, ಇಬ್ಬರ ಮುಖ, ಕೂದಲು, ಬಣ್ಣ ಮತ್ ಅನೇಕ ಗುಣಗಳು ಎಲ್ಲಾನು ಕೂಡ ಸೇಮ್ ಇರ್ತಾವ, ಸೇಮ್ ಟು ಸೇಮ್ ಇರ್ತಾವ. ಆಮೇಲೆ ಮೂರನೇದು ಯಾವ್ದತ್ತಂದ್ರೆ, ಇಬ್ರು ಒಂದೇ ಲಿಂಗದವರಾಗಿರ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಪ್ರಶ್ನೆ ಇದ್ರ ಮ್ಯಾಗ ಕೇಳ್ತಾರೆ. ಹೆಂಗ್ ಕೇಳ್ಬೋದು, ಸಮರೂಪ ಅವಳಿಗಳು ಸಾಮಾನ್ಯವಾಗಿ ಈ ಲಿಂಗದವರು ಇರ್ತಾರೆ, ಒಂದೇ ಲಿಂಗದವರು ಇರ್ತಾರೆ, ಭಿನ್ನ ಭಿನ್ನ ಲಿಂಗದವರು ಇರ್ತಾರೆ. ಈ ರೀತಿ ಬೇರೆ ಬೇರೆ ರೀತಿ ಕೊಡ್ಬೋದು. ಸೊ ಇವ್ರು ಏನ್ ಹೇಳ್ರಿ, ಒಂದೇ ಲಿಂಗದವ್ರು ಇರ್ತಾರೆ. ಒಂದೇ ಲಿಂಗ ಅಂದ್ರೇನ, ಇಬ್ರು ಹುಡುಗರು ಇರ್ಬೋದು ಅಥವಾ ಇಬ್ರು ಹುಡುಗಿಯರ ಇರ್ಬೋದು. ಎರಡತ್ರಾಗ ಒಂದ ಗೊತ್ತೈತಿಲ್ಲ, ಇಬ್ಬರು ಹುಡುಗಿಯರ ಹುಡ್ತಾರೋ ಅಥವಾ ಇಬ್ಬರು ಹುಡುಗರೇ ಹುಡ್ತಾರ. ಇದಕ್ಕ ಸಮರೂಪ ಅವಳಿಗಳು ಅಂತೇಳಿ ಕರಿತೇವೆ. ಇದು ಅವಳಿಗಳಲ್ಲಿ ಮೊದಲನೇ ಪ್ರಕಾರ. ಇನ್ನು ಅವಳಿಗಳಲ್ಲಿ ಎರಡನೇ ಪ್ರಕಾರ ನೋಡ್ರಿ, ಇದಕ್ಕೆ ನಮ್ಮ ಭ್ರಾತೃ ಅವಳಿಗಳು ಅಂತ ಹೇಳಿ ಕರಿತೇವೆ, ಫ್ರಾಟರ್ನಲ್ ಟ್ವಿನ್ಸ್ ಅಂತ ಹೇಳಿ ಕರಿತೇವೆ. ಭ್ರಾತೃ ಅವಳಿಗಳು ಇವ್ರು ಹೆಂಗ ಆಗ್ತಾರ ಅನ್ನೋದು ನೋಡ್ರಿ, ತಾಯಿಯ ದೇಹದಲ್ಲಿ ಒಂದೇ ಸಮಯದಲ್ಲಿ ಎರಡು ಅಂಡಾಣುಗಳು ಬಿಡುಗಡೆ ಆಗ್ತಾವ. ತಾಯಿಯ ದೇಹದಾಗ ಈಗ ಆಕ್ಚುಲಿ ಕಾಮನ್ ಆಗಿ ಮಕ್ಕಳು ಹುಟ್ಟಬೇಕಾದ್ರೆ ಒಂದ್ ಅಂಡಾಣು ರಿಲೀಸ್ ಆಗ್ತದ, ಒಂದ್ ವೀರ್ಯಾಣು ಬಂದ್ ಅದ್ರ ಜೊತೆಗೆ ಕೊಡ್ತದ. ಅಲ್ಲೇನ್ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಇರ್ತಾವ, ಬಟ್ ಒಂದೇ ವೀರ್ಯಾಣು ಬಂದ್ ಆ ಅಂಡಾಣುವಿನ ಜೊತೆಗೆ ಸೇರ್ತದ, ಝೈಗೋಟ್ ತಯಾರಾಗ್ತದ, ಮಗು ಹುಡ್ತದ. ಇದು ಸಾಮಾನ್ಯ ಪ್ರಕ್ರಿಯೆ ಆಯ್ತು. ಇಲ್ಲಿ ಒಂದ್ ಅಂಡಾಣುವಿನ ಬದಲಾಗಿ ತಾಯಿ ಎರಡು ಅಂಡಾಣುವನ್ನ ರಿಲೀಸ್ ಮಾಡ್ತಾಳ, ಅಂಡಾಣುಗಳನ್ನ ರಿಲೀಸ್ ಮಾಡ್ತಾಳ. ಸೊ ಇಲ್ಲಿ ಎರಡು ಅಂಡಾಣುಗಳು ಬಿಡುಗಡೆ ಆದ ಕೂಡಲೇ ತಂದೆಯಿಂದ ಎರಡು ವಿಭಿನ್ನ ವೀರ್ಯಾಣುಗಳು, ಬೇರೆ ಬೇರೆ ವಿಭಿನ್ನ ಅಂತಂದ್ರೆ ಎರಡು ಅಂಡಾಣುಗಳ ಜೊತೆಗೆ ಎರಡು ವೀರ್ಯಾಣುಗಳು ಕೂಡಿ ಬಿಡ್ತಾವ. ಹಿಂಗಾಗಿ ಎರಡು ವಿಭಿನ್ನ ಬೇರೆ ಬೇರೆ ಝೈಗೋಟುಗಳು ಉಂಟಾಗ್ತಾವ. ಈ ಒಂದು ಪ್ರಕ್ರಿಯೆ ಏನಿತ್ತಲ್ಲ, ಇದು ಭ್ರಾತೃ ಅವಳಿಗಳು ಅಂತ ಹೇಳಿ ಇದು ಕರೀತಾರ. ಯಾಕೆ ಭ್ರಾತೃ ಅವಳಿಗಳು ಅಂತ ಹೇಳಿ ಕರೀತಾರ ಅಂದ್ರೆ, ಇತರದ ಲಕ್ಷಣಗಳು ಬೇರೆನದಾವ. ಏನ್ ಲಕ್ಷಣಗಳು ಬೇರೆ ಅದಾವ ಅನ್ನೋದು ನೋಡ್ರಿ. ಒಂದೇ ರೀತಿ ಕಾಣಬೇಕೆಂದೇನಿಲ್ಲ. ಅಲ್ಲಿ ಮೊದಲನೇ ಸಮರೂಪ ಅವಳಿಗಳದಾಗ ಸೇಮ್ ಟು ಸೇಮ್ ಕಾಣ್ತಿದ್ರಲ್ಲ, ಇಲ್ಲಿ ಅವಳಿಗೆ ಮಕ್ಕಳೇ ಅವ್ರ, ಬಟ್ ಸೇಮ್ ಟು ಸೇಮ್ ಕಾಣ್ಬೇಕಂತ ಏನ್ ರೂಲ್ ಇಲ್ಲ. ಬೇರೆ ಬೇರೆ ಮುಖ್ಯರೇ ಇರಬಹುದು, ಅವ್ರನ್ನ ಗುರ್ಸಕ್ ಈಜಿಲಿ ನಮಗ್ ಬರ್ತದ. ಇದು ಒಂದೇ ಲಕ್ಷಣ. ಎರಡನೇದು, ಸಾಮಾನ್ಯ ಅಣ್ಣ ತಂಗಿ ಹಂಗ್ ಕಾಣ್ಬೋದು ಅವ್ರು. ಎರಡನೇದ ಅಣ್ಣ ತಂಗಿ ಹಂಗ್ ಕಾಣ್ಬೋದು. ಮೂರನೇದು, ಇಬ್ರು ಹುಡುಗರಾಗ್ಬೋದು ಅಥವಾ ಇಬ್ರು ಹುಡುಗಿಯರಾಗ್ಬೋದು, ಅಥವಾ ಒಂದು ಹುಡುಗ ಅಥವಾ ಒಂದು ಹುಡುಗಿ ಆಗ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಎರಡು ಹುಡುಗರ ಹುಟ್ಟಬಹುದು ಅಥವಾ ಎರಡು ಹುಡುಗಿಯರು ಹುಟ್ಟಬಹುದು, ಅಥವಾ ಒಬ್ಬ ಹುಡುಗ ಒಂದು ಹುಡುಗಿ ಹುಟ್ಟಬಹುದು. ಇದಕ್ಕೆ ನಾವ್ ಏನ್ ಕರಿತೇವೆ ಹೇಳ್ರಿ, ಭ್ರಾತೃ ಅವಳಿಗಳು ಅಂತೇಳಿ ಕರಿತೇವೆ. ಇಂಥ ಮೂರನೇ ಪ್ರಕಾರ ಏನದಲ್ಲ ಅದನ್ನ ನೋಡ್ರಿ, ಸಯಾಮೀಸ್ ಅವಳಿಗಳು ಅಂತೇಳಿ ಕರಿತೇವೆ. ಸಯಾಮಿ ಅವಳಿಗಳು, ಕಂಜಾಯಿಂಟ್ ಟ್ವಿನ್ಸ್ ಅಂತ ಹೇಳಿ ಕರಿತೇವೆ. ಇದು ನೀವು ಶಬ್ದ ಸಯಾಮಿ ಅನ್ನೋ ಶಬ್ದ ಕೇಳಿದಿರಿ, ಸಯಾಮಿ ಇದು ಕೇಳಿದಿರಿ ನೀವು. ಇಲ್ಲಿ ಏನಾಗ್ತದ ಅಂದ್ರ, ಒಂದು ಝೈಗೋಟ ಎರಡು ಭಾಗಗಳಾಗಿ ವಿಭಜನೆಯಾಗಲು ಪ್ರಾರಂಭಿಸ್ತದ, ಬಟ್ ಆ ಕ್ರಿಯೆ ಪೂರ್ಣಗೊಳ್ಳಂಗಿಲ್ಲ. ಅಂತ ಸಂದರ್ಭದಾಗ ಏನಾಗ್ತದೆ ಹೇಳ್ರಿ, ಆ ಝೈಗೋಟನ್ನ ಸಂಪೂರ್ಣವಾಗಿ ಬೇರ್ಪಡಿಸದೇ ಇದ್ರೆ ಇಬ್ಬರು ಮಕ್ಕಳು ದೇಹದ ಯಾವ್ದಾದ್ರೂ ಒಂದು ಭಾಗದಲ್ಲಿ ಒಂದಕ್ಕೊಂದು ಅಂಟಿಕೊಂಡೇ ಹುಟ್ಟುತ್ತಾರೆ. ಉದಾಹರಣೆಗೆ ಒಂದು ತಲೆ ಕೂಡಿರ್ಬೋದು, ಎದೆ ಕೂಡಿರ್ಬೋದು, ಹೊಟ್ಟೆ ಕೂಡಿರ್ಬೋದು, ಕೈಕಾಲುಗಳ ಭಾಗ ಯಾವ್ದಾದ್ರೂ ಒಂದ್ ಜಾಯಿಂಟ್ ಇರ್ತದ, ಅಂಟಿಕೊಂಡಿರಬಹುದು. ಅಂತ ಮಕ್ಕಳಿಗೆ ನಾವು ಏನಂತ ಕರಿತೀವಿ ಹೇಳ್ರಿ, ಸಯಾಮೀಸ್ ಅಂತ ಹೇಳಿ ಕರಿತೀವಿ. ಇತ್ತೀಚೆಗೆ ಶಸ್ತ್ರ ಚಿಕಿತ್ಸೆ ಮೂಲಕ, ಆಪರೇಷನ್ ಮೂಲಕ ಅವ್ರನ್ನ ಬೇರ್ಪಡಿಸ್ತಾರ. ಆದ್ರೂ ಕೂಡ ಹುಟ್ಟುವಾಗ ಅವು ಜಾಯಿಂಟ್ ಆಗಿ ಹೋಗ್ತಾವ. ಈಗ ಉದಾಹರಣೆಗೆ ನೋಡ್ರಿ, ಇಲ್ಲಿ ಎರಡು ಮಕ್ಕಳದಾವ, ಇವ್ರ ತಲೆ ಕೂಡಿ ಬಿಟ್ಟದ, ಇಲ್ಲಿ ಬರ್ತಾರ, ಇವ್ರು ಹೊಟ್ಟೆ ಕೂಡಿ ಬಿಟ್ಟದ, ಆಯ್ತಾ? ಹಿಂಗ
ದೇಹದ ಯಾವ್ದಾದ್ರು ಒಂದು ಅಂಗ ಜೊತೆಗೆ ಇನ್ನೊಂದು ಅಂಗ ಜಾಯಿಂಟ್ ಇರ್ತದ, ಇಂಥವಕ್ಕೆ ನಾವು ಸಯಾಮೀಸ್ ಅಂತ ಹೇಳ್ಕೊಳ್ತೇವೆ. ಸೊ ಇಲ್ಲಿ ನೋಡ್ರಿ ಒಂದನೇದ ಪ್ರಕಾರ ಯಾವುದು, ಒಂದನೇ ಪ್ರಕಾರ ಯಾವ್ದು ಹೇಳ್ರಿ, ಸಮರೂಪ ಅವಳಿಗಳು. ಎರಡನೇದು ಯಾವುದು, ಭ್ರಾತೃ ಅವಳಿಗಳು. ಮೂರನೇದು ಸಯಾಮೀಸ್ ಅಂತ ಹೇಳಿ. ಈ ಮೂರು ಪ್ರಕಾರದ ಅವಳಿ ಮಕ್ಕಳು ಹುಟ್ಟುವಂತ ಸಾಧ್ಯ ಇರ್ತದೆ. ಇನ್ನು ಶಾರ್ಟ್ಕಟ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳೋದು ಹೆಂಗ ಅನ್ನೋದು ನೋಡ್ರಿ. ಫಸ್ಟ್ ಅವಳಿಗಳದಾಗ ಎಷ್ಟು ಪ್ರಕಾರ ಅದಾವ, ಮೂರು ಪ್ರಕಾರ ಅದಾವ. ಒಂದೇದಾವುದು ಸಮರೂಪ ಅವಳಿಗಳು. ಹೇಗೆ ಹುಟ್ಟುತ್ತಾರೆ, ಒಂದು ಜೈಗೋಟ ಎರಡು ಭಾಗಗಳಾಗಿ ವಿಭಜನೆ ಆಗ್ತದ. ಇತರದ್ದು ಒಂದು ಲಕ್ಷಣ ಯಾವುದು, ಯಾವಾಗ್ಲೂ ಒಂದೇ ಲಿಂಗದವ್ರು ಇರ್ತಾರೆ, ಎರಡು ಹುಡುಗರು ಇರ್ತಾರೋ ಎರಡು ಹುಡುಗರು ಇರ್ತಾರೋ. ಇನ್ನು ಎರಡನೇ ಪ್ರಕಾರ ಯಾವುದು, ಭ್ರಾತೃ ಅವಳಿಗಳು. ಇಲ್ಲಿ ಎರಡು ಅಂಡಾಣುಗಳು ಮತ್ತು ಎರಡು ವೀರಾಣುಗಳು ಸೇರಿ ಇದು ಮಕ್ಕಳು ಹುಡ್ತಾರೆ. ಇದು ಒಂದೇ ಲಿಂಗದವರಾಗಿರ್ಬೋದು ಅಥವಾ ಬೇರೆ ಬೇರೆ ಲಿಂಗ ಆಗಿರ್ಬೋದು. ಎರಡು ಹುಡುಗ ಅಥವಾ ಎರಡು ಹುಡುಗಿ ಇರ್ಬೋದು, ಅಥವಾ ಒಂದು ಹುಡುಗ ಒಂದು ಹುಡುಗಿ ಇರ್ಬೋದು. ಇನ್ನು ಮೂರನೇದು ಏನೈತಿಲ್ಲ, ಸಯಾಮೀಸ್ ಅವಳಿಗಳು. ಇಲ್ಲಿ ಜೈಗೋಟ ಅಪೂರ್ಣವಾಗಿ ವಿಭಜನೆ ಆಗ್ತದೆ. ಇಲ್ಲಿ ಅಂದ್ರೆ ಜೈಗೋಟ ವಿಭಜನೆ ಆಗಕ್ ಪ್ರಯತ್ನ ಪಡ್ತದೆ, ಬಟ್ ಕಂಪ್ಲೀಟ್ ಆಗಂಗಿಲ್ಲ ಪ್ರೊಸೆಸ್. ಹಿಂಗಾಗಿ ಇಲ್ಲಿ ಅಂಟಿಕೊಂಡು ಮಕ್ಕಳು ಹುಡ್ತಾರೆ. ಸಾಮಾನ್ಯವಾಗಿ ಒಂದೇ ಲಿಂಗದವ್ರು ಇರ್ತಾರೆ. ಎರಡು ಹುಡುಗಿಯರು ಇರ್ಬೋದು ಅಥವಾ ಎರಡು ಹುಡುಗರು ಇರ್ಬೋದು. ಸಾಮಾನ್ಯವಾಗಿ ಏನು ಶಬ್ದದ 100% ಅಲ್ಲ, ಸಾಮಾನ್ಯವಾಗಿ ಒಂದೇ ಲಿಂಗದವ್ರು ಇರ್ತಾರೋ ತಂದಂಗೆ. ಗೊತ್ತಾಯ್ತಾ? ಇದೊಂದು ಟ್ರಿಕ್ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಮುಂದುವರೆದ ಈ ಒಂದು ಅಂಶದ ಕೊನೆಯ ಭಾಗ ಯಾವ್ದಂದ್ರೆ ಅನುವಂಶೀಯ ನಿಯಮಗಳು, ಲಾಸ್ ಆಫ್ ಹೆರಿಡಿಟಿ ಅಂತ ಹೇಳಿ ಕೇಳ್ತೇವೆ ನಾವು. ಲಾಸ್ ಆಫ್ ಹೆರಿಡಿಟಿ ಅಂತ ಹೇಳಿ ಕೇಳ್ತೀವಿ. ಏನ್ ಅನುವಂಶೀಯ ನಿಯಮಗಳು ಅಂದ್ರೆ, ಇಲ್ಲಿ ಸಿಂಪಲ್ ಆಗಿ ನಿಮ್ಗೆ ಇದಂತೂ ಗೊತ್ತದ ಡೆಫಿನಿಷನ್. ಅನುವಂಶೀಯ ನಿಯಮಗಳು ಅಂತಂದ್ರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹರಿದು ಬರುವ ಗುಣಗಳನ್ನು ನಿರ್ಧರಿಸುವಂತ ಅಂಶಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ಳಲು ಸಹಾಯ ಮಾಡ್ತಾವ. ಯಾವ ಅನುವಂಶೀಯ ನಿಯಮಗಳು ಸಹಾಯ ಮಾಡ್ತಾವ, ಯಾವ್ಯಾವ ಗುಣಗಳು ಹೆಂಗ್ ಟ್ರಾನ್ಸ್ಫರ್ ಆಗ್ತಾವ ಅನ್ನೋದು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತ ಗುಣಗಳು ಇದಾವಲ್ಲ, ಅಂಶಗಳು ಇದಾವಲ್ಲ, ಅದಕ್ಕೆ ನಾವು ಅನುವಂಶೀಯ ನಿಯಮಗಳು ಅಂತ ಹೇಳ್ತಿರ್ತೀವಿ. ಉದಾಹರಣೆ ಅಂದ್ರೆ ತಂದೆ ತಾಯಿಗಳ ಗುಣಗಳು ಮಕ್ಕಳಿಗೆ ಹೇಗೆ ವರ್ಗಾವಣೆ ಆಗುತ್ತವೆ ಎಂಬುದನ್ನ ತಿಳಿಸುವಂತ ನಿಯಮಗಳಿಗೆ ನಾವು ಅನುವಂಶೀಯ ನಿಯಮಗಳು ಅಂತ ಹೇಳಿ ಕರಿತೇವೆ. ಇದ್ರಾಗ 3 ನಿಯಮಗಳದಾವ. ಆ 3 ನಿಯಮಗಳಲ್ಲಿ ಒಂದನೇ ನಿಯಮ ಯಾವ್ದಂದ್ರೆ ರೂಪಕ್ಕೆ ಪ್ರತಿರೂಪನಾಗಿರುವ ತತ್ವ. ಲೈಕ್ ಬಿ ಗೆಟ್ಸ್ ಲೈಕ್ ಅಂತಂದಂಗ, ರೂಪಕ್ಕೆ ಪ್ರತಿರೂಪನಾಗಿರುವ ತತ್ವ. ಇದರ ಅರ್ಥ ಏನು, ಮಕ್ಕಳು ಸಾಮಾನ್ಯವಾಗಿ ತಮ್ಮ ತಂದೆ ತಾಯಿಗಳನ್ನೇ ಹೋಲುತ್ತಾರೆ. ಈ ತರದ ಲಕ್ಷಣ ಏನು ಹೇಳ್ರಿ, ಮಕ್ಕಳು ಸಾಮಾನ್ಯವಾಗಿ ತಮ್ಮ ತಂದೆ ತಾಯಿಗಳ ಗುಣಲಕ್ಷಣಗಳನ್ನೇ ಹೊಂದಿರ್ತಾರಲ್ಲ, ಅದಕ್ಕೆ ನಾವು ರೂಪಕ್ಕೆ ಪ್ರತಿರೂಪನಾಗಿರುವ ತತ್ವ ಅಂತ ಹೇಳ್ತೇವೆ. ಉದಾಹರಣೆಗೆ ಎತ್ತರದ ತಂದೆ ತಾಯಿಗಳಿದ್ರಂತ ತಿಳ್ಕೊಳ್ರಿ, ಹೈಟೆಡ್ 6 ಫೂಟ್ ತಂದೆ ತಾಯಿಗಳು ಇದ್ದಾರ ತಿಳ್ಕೊಳ್ರಿ, ಅವ್ರಿಗೆ ಮಕ್ಕಳು ಹುಡ್ತಾರಲ್ಲ ಅವರು ಕೂಡ ಎತ್ತರದ ಮಕ್ಕಳು 6 ಫೂಟ ಇರ್ತಾರ ತಂದಂಗೆ. ಗೊತ್ತಾಯ್ತಾ? ಇಬ್ರು ಹೈಟೆಡ್ ಇದ್ರಕ್ಕೆ ಇಬ್ರು ಹೈಟೆಡ್ ತಂದೆ ತಾಯಿಗಳಿದ್ರೆ ಹೈಟೆಡ್ ಮಕ್ಕಳು ಹುಡ್ತಾರು. ಇಬ್ರು ಬುದ್ಧಿವಂತರಾಗಿದ್ರ ಅಂತ ತಿಳ್ಕೊಳ್ರಿ, ತಂದೆ ತಾಯಿಗಳು ಇಬ್ರು ಬಹಳ ಬುದ್ಧಿವಂತರಾರ, ಜಾಣಿದಾರ, ಸೈಂಟಿಸ್ಟ್ ಅದಾರ. ವಿಶೇಷವಾಗಿ ಮಕ್ಕಳು ಕೂಡ ಅಂತ ಬುದ್ಧಿಶಕ್ತಿಯನ್ನ ಹೊಂದ್ಕೊಂಡು ಹುಡ್ತಾವ. ಹೇಳ್ತಾ ಇದು. ಆಮೇಲೆ ಮೂರನೇದು, ಇಬ್ರು ತಂದೆ ತಾಯಿಗಳಿಗೆ ಸಂಗೀತದಲ್ಲಿ ಅತಿಯಾದ ಒಂದು ಪ್ರತಿಭೆ ಅದ, ಸಂಗೀತ ವಿದ್ವಾಂಸರದಾರ. ಅವಾಗ ಅವ್ರ ಮಕ್ಕಳು ಕೂಡ ಅಂತದ ಆಸಕ್ತಿಯನ್ನು ಇಟ್ಕೊಂಡು ಹುಟ್ಟಿರ್ತಾರ. ಹೇಳ್ತಾ ಇದಕ್ಕೆ ರೂಪಕ್ಕೆ ಪ್ರತಿರೂಪ ತತ್ವ ಅಂತೇಳಿ ಕರಿತೇವೆ. ಹೆಂಗ ತಂದೆ ತಾಯಿಗಳು ಹಂಗ ಮಕ್ಕಳು ಅಂತಂದಂಗೆ. ಗೊತ್ತಾಯ್ತಾ? ಇನ್ನು ಎರಡನೇ ಒಂದು ಇದೈತಿ ಇದ್ರಾಗ ಒಂದು ಪ್ರಕಾರ ಭಿನ್ನತೆಯ ತತ್ವ ಅಂತ ಹೇಳಿ ಕರಿತೀವಿ. ಎರಡನೇದು ಹೇಳ್ರಿ, ಭಿನ್ನತೆಯ ತತ್ವ, ಪ್ರಿನ್ಸಿಪಲ್ ಆಫ್ ವೇರಿಯೇಷನ್ ಅಂತ ಹೇಳಿ ಕರಿತೀವಿ. ಇದರ ಅರ್ಥ ಏನಂತಂದ್ರೆ ಒಂದೇ ಮನೆಯ ಮಕ್ಕಳು ಎಲ್ಲರೂ ಒಂದೇ ರೀತಿಯಾಗಿರುವುದಿಲ್ಲ. ಭಿನ್ನತೆ ಅಂತಂದ್ರೆ ಒಂದೇ ರೀತಿ ಇರಂಗಿಲ್ಲ. ಒಂದೇ ಮನೆಯ ಮಕ್ಕಳವ್ರ ಆದ್ರೂ ಕೂಡ ಒಂದೇ ರೀತಿಯಾಗಿರಂಗಿಲ್ಲ, ಭಿನ್ನತೆ ಇರ್ತಾವ. ಉದಾಹರಣೆಗೆ ಈಗ ಒಂದು ಮನೆಯಲ್ಲಿ ಇರುವಂತ 3 ಮಕ್ಕಳನ್ನ ಎಕ್ಸಾಂಪಲ್ ತೊಂದಕ್ಕೆ, ಒಬ್ಬ ಹುಡುಗೇನದಲ್ಲ ಅವ್ನು ಓದಿನಲ್ಲಿ ತುಂಬಾ ಮುಂದಿರ್ತಾನ, ಅಭ್ಯಾಸದಲ್ಲಿ ಮುಂದಿರ್ತಾನ. ಇನ್ನೊಬ್ಬ ಏನಿರ್ತಾನಲ್ಲ ಅವ್ನು ಕ್ರೀಡೆಯಲ್ಲಿ ಮುಂದಿರ್ತಾನ, ಅವ್ನು ಮುಂದಿರ್ಬೋದು, ಕ್ರೀಡೆದಾಗ ಚೆನ್ನಾಗಿರ್ಬೋದು. ಆಮೇಲೆ 3ನೇ ಮಗ ಏನದಲ್ಲ ಅವ್ನು ಸಂಗೀತದಾಗ ಪ್ರತಿಭಾನ್ವಿತನಾಗಿರ್ಬೋದು. ಹೀಗೆ ಈ ಬೇರೆ ಬೇರೆ ಗುಣಲಕ್ಷಣಗಳನ್ನ ಒಂದೇ ಮನೆಯ ಮಕ್ಕಳು ಹೊಂದಿದ್ರೆ ಅಂತ ಕೂಡ ಅದಕ್ಕೆ ನಾವು ಭಿನ್ನತೆಯ ತತ್ವ ಅಂತ ಹೇಳಿ ಕರಿತೀವಿ. ಯಾಕೆ ಈ ಭಿನ್ನತೆ ಆಗ್ತೈತೆ ಅಂದ್ರೆ, ಯಾಕಂದ್ರೆ ಪ್ರತಿಯೊಬ್ಬ ಮಗುವಿಗೂ ತಂದೆ ತಾಯಿಗಳಿಂದ ಬರುವ ಗುಣಾಣುಗಳು ಏನಿರ್ತಾವಲ್ಲ, ಜೀನ್ಸ್, ಅವುಗಳ ಜೋಡಣೆ ಸ್ವಲ್ಪ ಭಿನ್ನವಾಗಿರ್ತದ. ಅದರ ಸಲುವಾಗಿ ಈ ಭಿನ್ನತೆಯ ತತ್ವವನ್ನು ಅನುಸರಿಸಿ ಮಕ್ಕಳ ಹುಡ್ತಾರ. ಇನ್ನ ಇದ್ರಾಗ 3ನೇದು ಒಂದದ, ಅದ್ಯಾವ್ದಂದ್ರ 3ನೇ ತತ್ವ ನೋಡ್ರಿ, ಸಮಾಶ್ರಯನದ ತತ್ವ, ಪ್ರಿನ್ಸಿಪಲ್ ಆಫ್ ರಿಗ್ರೆಷನ್ ಅಂತ ಹೇಳಿ ಕರಿತೀವಿ. ಸಮಾಶ್ರಯನದ ತತ್ವ ಅಂದ್ರೆ ಸರಾಸರಿ ಕಡೆಗೆ ಹೋಗುವಂತ ತತ್ವ ತಂದಂಗ. ಇದರ ಅರ್ಥ ಮಕ್ಕಳು ಸಾಮಾನ್ಯವಾಗಿ ಸರಾಸರಿಯ ಕಡೆಗೆ ಸಾಗುವ ಪ್ರವೃತ್ತಿಯನ್ನ ಹೊಂದಿರ್ತಾರೆ. ಉದಾಹರಣೆಗೆ ಈಗ ತುಂಬಾ ಎತ್ತರದ ತಂದೆ ತಾಯಿಗಳಿದ್ದಾರೆ, ಆಮೇಲೆ ಅವರಿಗೆ ಸ್ವಲ್ಪ ಕಡಿಮೆ ಎತ್ತರದ ಮಕ್ಕಳು ಹುಟ್ಕೊಳ್ಬಹುದು. ಇದು 1ನೇ ಲಕ್ಷಣ. 2ನೇ ಲಕ್ಷಣ ಏನಂತಂದ್ರೆ
ತುಂಬಾ ಕಡಿಮೆ ಎತ್ತರದ ತಂದೆ ತಾಯಿಗಳಿದಾರೆ. ಇಬ್ರು ಕೂಡ ತಂದೆ ತಾಯಿಗಳು ಇದಾರೆ ಏನ್ ಹೇಳ್ರಿ ಹೈಟ್‌ದಾಗ ಕಡಿಮೆ ಇದಾರ. ಅವ್ರಿಗೆ ಅವ್ರಿಗಿಂತ ಸ್ವಲ್ಪ ಹೆಚ್ಚು ಇರುವಂತ ಮಕ್ಕಳು ಹುಟ್ಕೊಳ್ತಾರೆ. ಅಂದ್ರೆ ಮಕ್ಕಳು ಯಾವಾಗ್ಲೂ ತಂದೆ ತಾಯಿಗಳಂತೆ ಅತಿಯಾದ ಗುಣಗಳನ್ನ ಹೊಂದಂಗಿಲ್ಲ. ಅವರು ಹೆಚ್ಚಾಗಿ ಸರಾಸರಿ ಗುಣಗಳನ್ನು ಹೊಂದಿರ್ತಾರ. ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಸಮಾಶ್ರಯಣದ ತತ್ವ ಅಂತ ಹೇಳಿ ಕರಿತೀವಿ. ಇನ್ನೂ ಇದನ್ನ ಕ್ಲಿಯರ್ ಆಗಿ ತಿಳ್ಕೊಬೇಕಾದ್ರೆ ಒಂದು ಉದಾಹರಣೆ ನೋಡೋಣ. ಉದಾಹರಣೆ ಏನಂತಂದ್ರೆ ಈಗ ಒಬ್ಬ ವಿದ್ಯಾರ್ಥಿ ಇದಾನೆ. ವಿದ್ಯಾರ್ಥಿ ಯಾವಾಗ್ಲೂ ಎಕ್ಸಾಮ್‌ದಾಗ 100ಕ್ಕೆ 100 ಅಂಕಗಳನ್ನ ತೆಗೆದುಕೊಳ್ತಾ ತಿಳ್ಕೊಳ. ನಾವು ಈ ತರ ಪ್ರತಿ ಎಕ್ಸಾಮ್‌ದಾಗ 100ಕ್ಕೆ 100 ಅಂಕಗಳನ್ನ ತೆಗೆದುಕೊಳ್ತಾ. ಇವಂಗೇನ್ ಮಗ ಹುಟ್ತಾನಲ್ಲ, ಆ ಮಗ ಅವ 90ರಿಂದ 95 ಅಂಕಗಳನ್ನ ಪಡಿಬಹುದು. 100ಕ್ಕೆ 100 ಪಡೆದಿದ್ರೂ ಕೂಡ ತೀರಾ ಡೌನ್‌ಗೆ ಬರಂಗಿಲ್ಲ. ಆ ತರ ಸಮೀಪ ಇರ್ತಾನೆ. 100ಕ್ಕೆ ಸಮೀಪ ಇರ್ತಾನೆ. 90-95 ತನಕ ರೇಂಜ್‌ನಾಗ ಇರ್ಬೋದು. ಇನ್ನೊಂದು ಉದಾಹರಣೆ, ಎರಡನೇ ಉದಾಹರಣೆ ನೋಡೋದಾದ್ರೆ, ನೋಡಿ ಮತ್ತೊಬ್ಬ ವಿದ್ಯಾರ್ಥಿ ಇದ. ಅವ ಯಾವಾಗ್ಲೂ 40 ಅಂಕಗಳನ್ನ ಪಡಿತಾನ. ಅಂದ್ರೆ ಬೌಂಡರಿ ಮ್ಯಾಗ ಪಾಸ್ ಆಗತ್ತ ಅಂತ ತಿಳ್ಕೊರಿ. ಅವಂಗ್ ಹುಟ್ಟು ಮಗ ಏನದಲ್ಲ, ಅವ ಸರಾಸರಿ 50ರಿಂದ 55, 60 ತನಕ ರೇಂಜ್ ತನಕ ತಗೋಬಹುದು. ಅಂದ್ರೆ ಅವ್ರ ತಂದೆಕ್ಕಿಂತನೂ ಚೂರ್ ಹೆಚ್ಚು ತಗೊಳ್ಬಹುದು ಅಂತಂದಂಗೆ. ಇದು ಸರಾಸರಿ ಕಡೆಗೆ ಸಾಗುವಂತ ಒಂದು ಪ್ರವೃತ್ತಿ ಅದ. ಅದಕ್ಕೆ ಇದನ್ನ ಏನ್ ಕರಿತಾರೆ ಹೇಳ್ರಿ, ಮೂರನೇ ಒಂದ ಸಮಾಶ್ರಯಣದ ತತ್ವ ಅಂತ ಹೇಳಿ ಕರೀತಾರೆ. ಆಯ್ತಾ? ಇನ್ನ ವಿಕಾಸದ ಮೇಲೆ ಪ್ರಭಾವ ಬೀರುವಂತ ಎರಡು ಅಂಶಗಳದಾವ. ಒಂದು ಅನುವಂಶೀಯತೆ, ಇನ್ನೊಂದು ಪರಿಸರ. ಸೊ ಅನುವಂಶೀಯತೆ ಕುರಿತು ನಾವು ಕ್ಲಿಯರ್ ಆಗಿ ತಿಳ್ಕೊಂಡಂಗಾಯ್ತು. ಇನ್ನು ಮುಂದುವರೆದು ವಿಕಾಸದ ಮೇಲೆ ಪರಿಸರದ ಪ್ರಭಾವ ಯಾವ ರೀತಿ ಆಗ್ತದೆ ಅನ್ನೋದನ್ನ ನಾವು ಮುಂದಿನ ಒಂದು ಅಧ್ಯಾಯದಲ್ಲಿ ನೋಡೋಣ. ಸೊ ಇದ್ರಾಗ ಏನಾದ್ರು ನಿಮ್ಗೆ ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀನಿ. ನಮಸ್ಕಾರ.